हाँ सर ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಗಣ್ಯಮಾನರು ಇದಕ್ಕೆ ಕೈ ಜೋಡಿಸಬೇಕಾಗಿ ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತೇನೆ. ಹಚ್ಚೇವು ಕನ್ನಡದ ದೀಪ, ಜ್ಞಾನದ ದೀಪ, ಸಿರಿನುಡಿಯ ದೀಪ, ಸದಾಭಿಮಾನದ ದೀಪ, ಕೃಷಿ ಅಭಿವೃದ್ಧಿಯ ದ್ಯೋತಕದ ದೀಪ. ನೆರವೇರಿಸಿದ ಗಣ್ಯಮಾನರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕೃಷಿ ಪ್ರಕಟಣೆಗಳ ಬಿಡುಗಡೆ. ವೇದಿಕೆ ಮೇಲಿರುವ ಅನ್ನದಾತರ ಆವಿಷ್ಕಾರಗಳು ಪುಸ್ತಕ ಹಾಗೂ ಸಿಡಿ ಶ್ರೀ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಹಾಗೂ ಡಾಕ್ಟರ್ PS ಹೂಗಾರ್ ಇವರಿಂದ. ಆದಾಯ ದ್ವಿಗುಣಗೊಂಡ ರೈತರ ಯಶೋಗಾಥೆಗಳು. ಕೃಷಿ ಮತ್ತು ತೋಟಗಾರಿಕೆಯ ಬೆಳೆಗಳಲ್ಲಿ ಸಮಗ್ರ ಕೀಟ ಮಾಡಿದಂತ ಜನ ಮೆಚ್ಚಿದ ಕೃಷಿ ಸಚಿವರು ಆದಂತ BC ಪಾಟೀಲ್ ಸಾಹೇಬ್ರೆ, ಶಾಲೆಗಳಿಂದ ಆಗಮಿಸಿದಂತ ಯಾವತ್ತು ಎಲ್ಲ ಕುಲಪತಿಗಳೇ, ವೇದಿಕೆಯ ಮೇಲೆ ಆಸೀನರಾದಂತ ಯಾವತ್ತು ಗಣ್ಯಮಾನ್ಯರೇ, ಯಾವತ್ತು ರೈತರೇ, ರೈತ ಕಾರ್ಮಿಕರೇ, ಕೃಷಿಕರೇ ಹಾಗೂ ಪತ್ರಿಕಾ ಮಾಧ್ಯಮದ ಹಾಗೂ ಇಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ರೈತರಿಗೆ ಒಂದಿದು ದೊಡ್ಡ ಹಬ್ಬ. ಈ ಹಬ್ಬವನ್ನ ಮಹಾಮಾರಿ ರೋಗದಂತ ಇವತ್ತ 2 ವರ್ಷಗಳಿಂದ 2-3 ವರ್ಷಗಳಿಂದ ಇವತ್ತ ಕೃಷಿ ಮೇಳೇನ ಆಗಿರಲಿಲ್ಲ, ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ನಾವು ನೋಡಿದ್ರೆ ಇವತ್ತ ಲಕ್ಷ ಗಟ್ಟಲೆ ಇವತ್ತು ಜನರು ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದ ಬಹಳ ನಮಗೆ ಸಂತೋಷ ಆಗಿದೆ ರೈತರಿಗೆ ಸಿಗ್ತಕ್ಕ. ಯಾಕಂದ್ರೆ ಇವತ್ತಿನ ಒಂದು ವೈಜ್ಞಾನಿಕವಾಗಿ ಇವತ್ತು ಕೃಷಿಯನ್ನು ನಾವು ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಂತಂದ್ರೆ ಶಾಲೆಗಳ ಕತ್ತು ಇಂಜಿನಿಯರ್, ಡಾಕ್ಟರ್ ಆಗೇ ಹೊಂಟರು, ಹೊಲಗಳು ಇದ್ದಷ್ಟು ಉಳಿದು ದುಡಿ ವರ್ಗ ಇವತ್ತು ಕಡಿಮೆ ಆಗಿದೆ. ಇವತ್ತು ನಾವು ಅತ್ಯಾಧುನಿಕ ವೈಜ್ಞಾನಿಕವಾಗಿ ಇವತ್ತು ಈ ಮೇಳದೊಳಗೆ ಇವತ್ತು ಬಂದ್ರೆ ನಮಗೆ ಕೃಷಿ ಉಪಕರಣಗಳು, ನಮಗೆ ಕೃಷಿಗೆ ಏನೇನು ಬೇಕಾಗ್ತಾವ ಇವತ್ತು ಎಲ್ಲವೂ ಇಲ್ಲಿ ಇವತ್ತು ನಮಗೆ ನೋಡೋದಕ್ಕೂ ಸಿಗ್ತಾವ, ಬೇಕನ್ನೋರಿಗೆ ತಗೊಳ್ಳೋದಕ್ಕೂ ಆಗ್ತದೆ. ಮೇಟಿವಿದೆ ಮೇಲು ಅಂತಕ್ಕಂಥದ್ದನ್ನು ಸಹಿತ ನಾವು ಕೇಳ್ತಿದ್ದೀವಿ. ಆ ಮಾತು ಇವತ್ತು ನಿಜಾನೇ ಇದೆ. ಯಾಕಂದ್ರೆ ರೈತ ಒಕ್ಕಲಿಲ್ಲ ಅಂತಂದ್ರೆ ಇವತ್ತು ಮಷಿನರಿ ಮುಖಾಂತರ ಇವತ್ತು ತಿನ್ನು ಕಾಳು ಕಡಿಗಳು ಇದನ್ನ
ಉತ್ಪನ್ನಗಳನ್ನು ಇವತ್ತ ಜಾಸ್ತಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ, ಇನ್ನು ಇವತ್ತ ನಮ್ಮ ಕೃಷಿ ಮಂತ್ರಿಗಳಾದಂತ ಇವತ್ತ BC ಪಾಟೀಲ್ ಸಾಹೇಬರು ಸಾಕಷ್ಟು ವಿಷಯಗಳನ್ನು ತಮಗೆ ಇಲ್ಲಿ ಹೇಳಿದ್ದಾರೆ. ಶ್ರೀಮತಿ ಸುಲೋಚನಾ ಸಾಬು ಮಮದಾಪುರ್, ತೊರವಿ ಗ್ರಾಮದವರು, ವಿಜಯಪುರ ಜಿಲ್ಲೆ. ಇವರು ಕೃಷಿ ಜೊತೆಗೆ ಎಮ್ಮೆ, ಮೇಕೆ, ಕೋಳಿ ಮತ್ತು ಕುರಿಗಳನ್ನು ಸಾಕೊಳ್ಳೋದ್ರಿಂದ ಲಾಭ ಪಡಿತಾ ಇದ್ದಾರೆ ಮತ್ತು ಮೀನುಗಾರಿಕೆಯನ್ನು ಸಹ ಅಳವಡಿಸಿಕೊಂಡು ಹೆಚ್ಚಿನ ಲಾಭವನ್ನ ಪಡಿತಾ ಇದ್ದಾರೆ. ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗರೆಡ್ಡಿ ಕುರ್ತಿಕೇಡ್, ಜಾಲಿಹಾಳ್, ಬಾದಾಮಿ ತಾಲೂಕು, ಬಾಗಲಕೋಟೆಯವರು. ಇವರು ಕೃಷಿಯ ಜೊತೆಗೆ ತೋಟಗಾರಿಕೆ ಅಲ್ಲದೆ ಜಿಲ್ಲೆಯವರು. ಶ್ರೀಮತಿ ಸುಲೋಚನಾ ಮಮದಾಪುರ್, ಇವರು ವಿಜಯಪುರ ಜಿಲ್ಲೆಯವರು. ಶ್ರೀಮತಿ ವಿಜಯಲಕ್ಷ್ಮಿ ಆದಾಯ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಮೀನುಗಾರಿಕೆ ಕೃಷಿ ಹೊಂಡವನ್ನು ಮಾಡಿಕೊಂಡು ಅನೇಕ ಜನ ಮೀನುಗಾರಿಕೆಯನ್ನು ಸಹಿತ ಮಾಡಿಕೊಂಡು ರೇಷ್ಮೆ ಕೃಷಿ ಇಲ್ಲಿಂದ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ನಮ್ಮ ಕೃಷಿ ಮಹಿಳೆಯರು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತಮ್ಮ ಒಂದು ಸಾಧನೆಯನ್ನ ತೋರಿಸ್ಕೊಂಡು